ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳಿ ಸಾರಿಗೆ ನೌಕರರು ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಒಂದು 3-4 ಬೇಡಿಕೆಗಳನ್ನು ಈಡೇರಿಸುವಂಥ ವಿಚಾರದಲ್ಲಿ ಕಳೆದ ಹಲವು ವರ್ಷಗಳಿಂದ ನಾವು ಬೇಡಿಕೆಯನ್ನು ಇಟ್ಟಿದ್ರೂ ಕೂಡ ಅದನ್ನು ಈಡೇರಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸದ್ಯ ನಾನು ಫ್ರೀಡಂ ಪಾರ್ಕ್ನಲ್ಲಿದ್ದೀನಿ. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ 4 ನಿಗಮಗಳ ನೌಕರರು ಇಲ್ಲಿ ಬಂದಿದ್ದಾರೆ. ಅವರ ಡಿಮ್ಯಾಂಡ್ ಒಂದೇ, ನಮಗೇನು ನಾವೊಂದು 38 ತಿಂಗಳ ಹಿಂಬಾಕಿ ವೇತನ ಏನು ಬಾಕಿ ಇದೆ ಅದನ್ನು ಕೊಡಬೇಕು. ಹಾಗೆಯೇ 2024 ಜನವರಿಯಿಂದ ವೇತನ ಪರಿಷ್ಕರಣೆ 25% ಏನಾಗಬೇಕು ಅದನ್ನು ನಮಗೆ ಪ್ರಮುಖವಾಗಿ ಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆಗಳಲ್ಲಿ ರಾಜ್ಯ ಸರ್ಕಾರ CM ಆಗಿರ್ಬೋದು ಮತ್ತು ಸಾರಿಗೆ ಸಚಿವರ ನೇತೃತ್ವದಲ್ಲಿ ಸಭೆ ಮೇಲೆ ಸಭೆ ನಡೆದರೂ ಕೂಡ ಬೇಡಿಕೆಗಳನ್ನು ಈಡೇರಿಸುವಂಥ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸ್ಪಷ್ಟ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕೈಗೊಳ್ಳಿಲ್ಲ. ಸೊ ಅದರ ಫಲವಾಗಿಯೇ ನಾವು ಇವತ್ತು ಬೆಂಗಳೂರು ಚಲೋವನ್ನು ಹಮ್ಮಿಕೊಂಡಿದ್ದೀನಿ ಅನ್ನುವಂತಹ ಒಂದು ಮಾತನ್ನು ನೌಕರರು ಹೇಳ್ತಿದ್ದಾರೆ. ನಿಜವಾಗ್ಲೂ ಸರ್ಕಾರ ಯಾವ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಿದ್ಧ ಇತ್ತು ಮತ್ತು ನೌಕರರ ಬೇಡಿಕೆಗಳು ಏನು ಅನ್ನುವಂಥದ್ದನ್ನು ನೌಕರರಿಂದನೇ ಕೇಳೋಣ. ಸರ್, ಈಗ ಪ್ರಮುಖವಾಗಿ ಸರ್ಕಾರ CM ಆಗಿರ್ಬೋದು ಮತ್ತು ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಸಭೆ ಆಯಿತು. ಸಭೆ ಯಾವುದೂ ಕೂಡ ಫಲಪ್ರದ ಆಗಲಿಲ್ಲ. ಡಿಮ್ಯಾಂಡ್ ಏನು ಅಂತ ಹೇಳಿ ಸರ್, ಇತಿಹಾಸದಲ್ಲಿ ನಮಸ್ಕಾರ, ನನ್ನ ಹೆಸರು ವೆಂಕಟರಮಣಪ್ಪ ಅಂತ, ಜಂಟಿ ಸಮಿತಿಯಲ್ಲಿ ಸಕ್ರಿಯ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ. ಈ ಸಾರಿಗೆ ಸಮಿತಿ ಇತಿಹಾಸದಲ್ಲಿ ಒಂದು ವೇತನ ಪರಿಷ್ಕರಣೆಯನ್ನು CM ಲೆವೆಲಲ್ಲಿ 4 ಸಭೆ ಮಾಡಿ ವಿಫಲವಾಗಿದೆ ಅಂದರೆ ಇದೊಂದು ತುಂಬ ನೋವಿನ ಸಂಗತಿ ಅಲ್ವಾ. ಆದರೂ ಸಹ ನಾವು ಏನು 29/1/2026 ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಈ ಕಾರಣಾಂತರಗಳಿಂದ ನಮ್ಮ ಕಾಮ್ರೇಡ್ ಆನಂದ್ ಸುಬ್ರಾವ್ ಅವರು 28ಕ್ಕೆ ನಿಧನರಾದರು. ಆ ಹಿನ್ನೆಲೆಯಲ್ಲಿ 29ರ ಪ್ರೋಗ್ರಾಮನ್ನು ಮುಂದೂಡಿದ್ದೀವಿ. ಅದೇ ಕಾರ್ಯಕ್ರಮವನ್ನು ಇವತ್ತು 19/2/2026 ಹಮ್ಮಿಕೊಂಡಿದ್ದೀವಿ. ಬಟ್ ಈ ಹಮ್ಮಿಕೊಂಡಿರೋ ಸಂದರ್ಭದಲ್ಲಿ ಏನಾಗಿದೆ, ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ಸರ್ಕಾರ ಏಕಪಕ್ಷೀಯವಾಗಿ ಈ ಮೂಗಿಗೆ ತುಪ್ಪ ಒರೆಸೋ ಕಾರ್ಯಕ್ರಮ ಮಾಡಿದ್ದಾರೆ. ಯಾಕಂದರೆ ನಾವು ಕೇಳಿರೋದು 38 ತಿಂಗಳ ಅರಿಯರ್ಸು. ನಾವು ದುಡ್ದಿರೋ ದುಡ್ಡದು, ನಾವು ಎಂಪ್ಲಾಯೀಸು ಕಷ್ಟಪಟ್ಟು ದುಡಿದು ಮಾಡಿರೋ ನಮ್ಮ ಕೂಲಿನ ಕೇಳ್ತಾ ಇರೋದು, ಅವ್ರೇನು ಅವ್ರ ಮನೆಯಿಂದ ಕೇಳ್ತಾ ಇಲ್ಲ. ನಾವು ದುಡ್ದಿರೋದು ಈ 38 ತಿಂಗಳ ಅರಿಯರ್ಸು. ಕಾನೂನು ಪ್ರಕಾರ ಏನಿದೆ, 4 ವರ್ಷಕ್ಕೊಂದ್ಸಲ ಅಗ್ರಿಮೆಂಟ್ ಆಗಬೇಕು. ಒಂದು 24ರಿಂದ ವೇತನ ಪರಿಷ್ಕರಣೆ ಮಾಡಿದ್ದೀವಿ. ಇದನ್ನು ಈ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಗೊಂದಲ ಎಬ್ಸೋಕ್ಕೆ, ನಮಗೆಲ್ಲ ಮೂಗಿಗೆ ತುಪ್ಪ ಒರೆಸ್ದಂಗೆ ಇವರು 26 ತಿಂಗಳದ್ದು ಕೊಡ್ತೀವಿ, 1/4/2025ರಿಂದ ಮಾಡ್ತೀವಿ ಅಂದರೆ ಏನು ಇದರ ಅರ್ಥ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಆದರೂ ಸಹ ನಾವು ಇದನ್ನು ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಜಂಟಿ ಕ್ರಿಯಾ ಸಮಿತಿಯವರು 1/1/24ರಿಂದ ವೇತನ ಪರಿಷ್ಕರಣೆ ಆಗಬೇಕು. 38 ತಿಂಗಳು ಅರಿಯರ್ಸು ಕೊಡಲೇಬೇಕು. ಈಗ ಎಸ್ಮಾ ಜಾರಿ ಮಾಡಿದ್ದೀವಿ, ಎಸೆನ್ಷಿಯಲ್ ಸರ್ವಿಸ್ ಅಂಡರಲ್ಲಿ ಬರ್ತಾರೆ, ಯಾರೂ ಕೂಡ ಪ್ರತಿಭಟನೆ ಮಾಡಬಾರ್ದು ಅಂತ ಹೇಳಿ ಎಸ್ಮಾ ಜಾರಿ ಮಾಡಿದ್ದಾರೆ. ಏನು ಹೇಳ್ತೀರಿ? ಎಸ್ಮಾ ಜಾರಿ ಮಾಡಿದಾರೆಲ್ಲ ಭಸ್ಮ ಆಗಿ ಹೋಗಿಬಿಟ್ಟಿದ್ದಾರೆ. ಎಸ್ಮಾ ಜಾರಿ ಮಾಡೋದಕ್ಕೆ ಏನಿದೆ, ನಮ್ಮ ಹಕ್ಕನ್ನು ನಾವು ಕೇಳೋದೇನು ತಪ್ಪಿದೆಯಾ? ನಾವು ಕಷ್ಟಪಟ್ಟಿರೋದು, ನಮ್ಮ ಕೂಲಿ ನಾವು ಕೇಳ್ತಾ ಇದ್ದೀರಿ. ಅದಕ್ಕಾಗಿ ನಮ್ಮ ಕೂಲಿ ನಾವು ಕೇಳ್ತಾ ಇರೋದ್ರಿಂದ ಎಸ್ಮಾಗೂ ಬೆದರಲ್ಲ, ಏನಕ್ಕೂ ಬೆದರಲ್ಲ. ಈ ಹಿಂದೆ ಎಸ್ಮಾ ತಂದಿದ್ದಂಥ ಸರ್ಕಾರಗಳೆಲ್ಲ ಭಸ್ಮ ಆಗಿ ಹೋಗಿದೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಕಾರ್ಮಿಕರ ಹಿತ ಮುಖ್ಯ, ನಮಗೆ ನಮ್ಮ ಕಾರ್ಮಿಕರ ಏಳಿಗೆ ಮುಖ್ಯ. ನಮ್ಮ ಕಾರ್ಮಿಕರ ದುಡಿತಾ ಇರೋವಂಥವ್ರಿಗೆ ದಿಟ್ಟವಾದ ನ್ಯಾಯಯುತವಾದ ಬೇಡಿಕೆಯಾದಂಥ ಅವರ ದುಡಿದಂಥ ಕೂಲಿಯನ್ನು ಕೂಡಲೇ ಸರ್ಕಾರ ಬಿಡುಗಡೆ ಮಾಡಬೇಕು. 1/1/24ರಿಂದ ಕೂಡಲೇ ವೇತನ ಪರಿಷ್ಕರಣೆ ಮಾಡಬೇಕಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಸರ್, ಈಗ ಒಂದು ಕಡೆ ಸರ್ಕಾರ ಭರವಸೆ ಕೊಡುತ್ತೆ, ಭರವಸೆ ಕೊಟ್ಟರೆ ನೀವು ಮುಷ್ಕರವನ್ನು ಹಿಂಪಡಿತೀರೋ ಅಥವಾ ಲಿಖಿತ ರೂಪದಲ್ಲಿ ಏನಾದರೂ ಸರ್ಕಾರ ಒಂದು ಮಾತು ಕೊಡಬೇಕು ಅಂತ ನಿಮ್ಮ ಒತ್ತಾಯ ಏನು ಅಂತ? ಸರ, 1/1/20ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. 38 ತಿಂಗಳ ತಡವಾಗಿ ಮಾಡಿದ್ದು ಮ್ಯಾನೇಜ್ಮೆಂಟು ಮತ್ತು ಸರ್ಕಾರದ ನ್ಯೂನತೆ. ಆ 38 ತಿಂಗಳ ಅರಿಯರ್ಸ್ನ ನಮ್ಮ ಕಾರ್ಮಿಕರು ದುಡಿದಂಥ ದುಡ್ಡದು ಅದನ್ನು ಕೊಡಲೇಬೇಕು ಅನ್ನುವಂಥದ್ದನ್ನು ಈ ಮೂಲಕ ಒತ್ತಾಯ ಮಾಡ್ತೀನಿ. ಮತ್ತು 1/1/24ಕ್ಕೆ ಅಗ್ರಿಮೆಂಟ್ ಆಗಬೇಕು. ಈಗ ಭರವಸೆ ಕೇವಲ ಮೌಖಿಕವಾಗಿ ಕೊಟ್ಟರೆ ನಿಮ್ಮ ಪ್ರತಿಭಟನೆ ಹಿಂಪಡಿತೀರೋ ಅಥವಾ ಲಿಖಿತ ರೂಪದಲ್ಲಿ ಬೇಕೋ? ಸರ, ಭರವಸೆ ಕೊಡುವಂಥ ಅವಶ್ಯಕತೆನೇ ಇಲ್ಲ. ಈಗ ಸುಮಾರು 2-2.5 ವರ್ಷದಿಂದ ಬರೀ ಭರವಸೆನೇ ಕೊಟ್ಕೊತ ಬಂದಾರ. ಸಾರಿಗೆ ಸಚಿವರು ಮತ್ತು ಚೀಫ್ ಮಿನಿಸ್ಟರ್ ಜೊತೆಗೆ 7-8 ಮೀಟಿಂಗ್ ಆಗ್ಯಾವು. ಚೀಫ್ ಮಿನಿಸ್ಟರ್ ಜೊತೆಗೆ ಇಂಥ ಮೀಟಿಂಗ್ ಯಾವತ್ತೂ ಆಗಿಲ್ಲ. ಇದು ಮೊದಲನೇ ಸಲ. ಆಮೇಲೆ ಹಿಂದಿನ ಸರ್ಕಾರ ತಪ್ಪು ಮಾಡೈತಿ, ಹಿಂದಿನ ಸರ್ಕಾರ ತಪ್ಪು ಮಾಡಿದ್ದು ನಾವೇನು ಮಾಡ್ಬೇಕಂತಾರೆ. ಹಿಂದಿನ ಸರ್ಕಾರ ತಪ್ಪು ಮಾಡಿದರೆ ಮುಂದಿನ ಸರ್ಕಾರದವ್ರು, ನೀವು ಈಗ ಆಡಳಿತ ಪಕ್ಷದವಾಗಿರಲ್ಲ, ನೀವು ಅದನ್ನು ಸರಿ ಮಾಡ್ಕೋಬೇಕು. ಮಾಡಿಫೈ ಮಾಡೋಕ್ಕೆ ಬೇಕಾದಂಥ ಅವಕಾಶಗಳದಾವು. ಏನೋ ತಪ್ಪಾಗಿತ್ತಂದ್ರೆ, ಈಗ ಸಿವಿಲ್ ಕೋರ್ಟ್ನಾಗ ತಪ್ಪಾಗಿತ್ತಂದ್ರೆ ಹೈಕೋರ್ಟ್ಗೆ ಹೋಗ್ತಾರೆ, ಹೈಕೋರ್ಟ್ನಾಗ ಆಗಿತ್ತಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಸರಿಯಾದ ತೀರ್ಮಾನ ಕೊಟ್ಟಾಗ ಒಪ್ಕೋತಾರಲ್ಲ, ಹಾಗೆ ನೀವು ಹಿಂದೆ ಮಾಡಿದ ಸರ್ಕಾರದ ತಪ್ಪನ್ನು ನೀವು ತಿದ್ಕೋಬೋದಿತ್ತು. ಅದನ್ನು ಮಾಡ್ದೇ 1,15,000 ಜನ ಕಾರ್ಮಿಕರಿಗೆ ನೋವನ್ನೇ ಕೊಡಕತ್ತೀರಿ. ಈ ನೋವನ್ನೇ ಕೊಡಬೇಡ್ರಿ. 38 ತಿಂಗಳು ಅರಿಯರ್ಸ್ ಕೊಡಿ. 1/1/24ಕ್ಕೆ ನಮ್ಮ ಅಗ್ರಿಮೆಂಟ್ ಮಾಡಿ ಕೊಟ್ಟು ನೀವು ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಗೊಳ್ರಿ ಅಂತೇಳಿ ಈ ಮೂಲಕ ನಾನು ಸರ್ಕಾರ ಪ್ರತಿ ಬಾರಿ ಮೀಟಿಂಗ್ ಮಾಡಿದಂಥ ಸಂದರ್ಭದಲ್ಲಿ ಮೂಗಿಗೆ ತುಪ್ಪ ಸವರುವಂಥ ಕೆಲಸವನ್ನು ಮಾಡಿದೆ. ಸೊ ಈ ಬಾರಿ ಆ ಥರ ಆದರೆ ನಿಮ್ಮ ನಡೆ ಏನಿರುತ್ತೆ ಅಂತ? ನಮ್ಮ ನಡೆ ಈಗ ಆಲ್ರೆಡಿ ನಮ್ಮ
ಏನು ಜಾಯಿಂಟ್ ಕಮಿಟಿ ಲೀಡರ್ಸ್ ಇದ್ದಾರೆ, 7 ಸಂಘಟನೆಗಳಿದೆ. ಆಲ್ರೆಡಿ ವೆಂಕಟರಾಮ್ ಅವರು ನಮ್ಮ ಜಾಯಿಂಟ್ ಕಮಿಟಿಯವರು ಮತ್ತು ಜಗದೀಶ್ ಅವರು ಇದ್ದಾರೆ. ಎಲ್ಲ 7 ಸಂಘಟನೆ ನಾಯಕರಿದ್ದಾರೆ. ಇವತ್ತೇನಪ್ಪ ಅಂತ ಹೇಳಿದ್ರೆ ನಮ್ಮ ಜಾಯಿಂಟ್ ಕಮಿಟಿನಲ್ಲಿ ಏನು ತೀರ್ಮಾನ ತಗೋತಾರೆ ಅದೇ ಅಂತಿಮ ನಿರ್ಧಾರ. ಯಾಕಂತ ಹೇಳಿದ್ರೆ 26 ತಿಂಗಳಿಗೆ ಕೊಡ್ತೀವಿ ಅಂತ ಹೇಳಿದರೆ, ಕಳೆದ ಒಂದು ಏನು ಸಭೆಯಲ್ಲಿ 14 ತಿಂಗಳು ಕೊಡ್ತೀವಿ ಅಂತ ಹೇಳಿದರು. ಈಗ 26ಕ್ಕೆ ಬಂದವ್ರೆ. ನಮಗೆ ಅತಿ ಭಾಳ ಮುಖ್ಯ ಅಂತ ಹೇಳಿದ್ರೆ ವೇತನ ಪರಿಷ್ಕರಣೆ 1/1/20 ಆದಮೇಲೆ 1/1/24 ಜಾರಿ ಆಗಬೇಕು. ಏನಾಗಿ 25ರಿಂದ ಮಾಡೋರೆ. ಕಳೆದ ಸಭೆಯಲ್ಲಿ ಏನು ಮಾಡಿದರು, 26ಕ್ಕೆ ಕೊಡ್ತೀವಿ, 27 ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ರು ಮೀಟಿಂಗ್ನಲ್ಲಿ. ಅದಕ್ಕೆ ಒಪ್ಪಿಲ್ಲ, ಜಾಯಿಂಟ್ ಕಮಿಟಿ ಒಪ್ಪಿಲ್ಲ. ಈಗ 25ಕ್ಕೆ ಬಂದರೆ ಇನ್ನೂ 1 ವರ್ಷ ಕಡಿತ ಆಗಿದೆ. ನಮಗೆ ಇಂಪಾರ್ಟೆಂಟು ವೇತನ ಪರಿಷ್ಕರಣೆ 1/1/20 ಜಾರಿ ಆಗಬೇಕು. ಸರ್, ಈಗ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸಭೆ ಆಗಿತ್ತು, CM ನೇತೃತ್ವದಲ್ಲಿ ಕೂಡ ಸಭೆ ಆಯಿತು. ಪ್ರತಿ ಬಾರಿ ಸಭೆ ನಡೆದಾಗ ಮೂಗಿಗೆ ತುಪ್ಪ ಸವರೋ ಕೆಲಸ ಆಗಿದೆ. ಸೊ ಈ ಬಾರಿ ಎಸ್ಮ ಜಾರಿ ಮಾಡ್ತೀವಿ, ಇನ್ನೂ ಪ್ರತಿಭಟನೆ ಮುಂದುವರಿಸಿದೆ ಆದರೆ ನಾವು ಅವರನ್ನು ವಶಕ್ಕೆ ಪಡಿತೀವಿ ಅನ್ನುವಂಥ ಎಚ್ಚರಿಕೆಯನ್ನೆಲ್ಲ ರಾಜ್ಯ ಸರ್ಕಾರ ಕೊಟ್ಟಿದೆ. ಸೊ ಆ ಒಂದು ಎಚ್ಚರಿಕೆಗೆ ನೌಕರರು ಮಣಿಯಲ್ವಾ? ಸರ್, ಈಗ ಯಾವುದೇ ಥರದಂಥ ಸರ್ಕಾರದ ಬೆದರಿಕೆಗಳಿಗೆ ಬೆದರದಾಗಿದ್ದರೆ ಫ್ರೀಡಮ್ ಪಾರ್ಕಲ್ಲಿ ಇವತ್ತು ಇದನ್ನು ಮಾಡೋಂಗೇ ಇರಲಿಲ್ಲ. ಯಾಕಂದರೆ ಈಗ ಆಲ್ರೆಡಿ BMTC ಆಡಳಿತ ಮಂಡಳಿ ಒಂದು ಹೆಜ್ಜೆ ಮುಂದೆ ಬಂದು ಗೇಟ್ ಮೀಟಿಂಗನ್ನೇ ಸಹ ಮಾಡೋಕ್ಕೆ ಬಿಟ್ಟಿರಲಿಲ್ಲ. ಪೊಲೀಸನ್ನು ಹಾಕ್ಕೊಂಡು ಘಟಕನ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ಮಾಡ್ಕೊಂಡಿದ್ರು. ಒಂದು ಕಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವೆಲ್ಲವನ್ನು ಅರಿತು ಎಲ್ಲೋ ಒಂದು ಕಡೆ ದಾರಿ ತಪ್ತಾ ಇದೆ ಅಂತಕ್ಕಂಥ ಅರಿತು ನಿನ್ನೆ ರಾತ್ರಿ ಮೀಟಿಂಗ್ ಕರೆದು ನಮ್ಮ ಜಂಟಿ ಸಮಿತಿಯ ವಿಚಾರವಾಗಿ ಏನು ವಿಷಯವನ್ನು ತಲುಪಿಸಿದ್ದಾರೆ. ಹಾಗಾಗಿ ಇವತ್ತು ಜಂಟಿ ಕ್ರಿಯಾ ಸಮಿತಿಯ ಎಲ್ಲ ಪ್ರಮುಖ ನಾಯಕರನ್ನ ಒಳಗೊಂಡಂಗೆ 4 ಗಂಟೆವರೆಗೂ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಜನಗಳು ಹೊರಟು ನಿಂತಿದ್ದಾರೆ. ಇನ್ನೂ ಬರ್ತಾರೆ 12 ಗಂಟೆ ಒಳಗಡೆ ಇಡೀ ಇದು ಸಭಾಂಗಣನೆ ತುಂಬತಕ್ಕಂಥ ಒಂದು ಸಂದರ್ಭ ಇದೆ. ಹಾಗಾಗಿ ನಾವೆಲ್ಲ ಏನು ಕಾರ್ಮಿಕರಿಗೆ ನಿರೀಕ್ಷೆ ಮೀರಿ ಇವತ್ತು ಜನ ಬರ್ತಾ ಇದ್ದಾರೆ, ಅವ್ರಿಗೆ ಏನು ಭರವಸೆಯನ್ನು ಕೊಟ್ಟಿದ್ದೀವಿ, ಆ ಭರವಸೆಯನ್ನು ಈಡೇರಿಸೋದ್ರ ಬಗ್ಗೆ ನಾವು ಜಂಟಿ ಕ್ರಿಯಾ ಸಮಿತಿ ನಾಯಕರು ಎಲ್ಲರೂ ಕೂತು ತೀರ್ಮಾನ ಮಾಡಿ ಒಂದು ಹೆಜ್ಜೆನ ಮುಂದೆ ಬರ್ತೀವಿ. ಒಂದು ವೇಳೆ ಸರ್ಕಾರ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತಿಲ್ಲ ಅಂತಂದರೆ ಬಸ್ಗಳ ಓಡಾಟ ಸ್ಥಗಿತಗೊಳ್ಳುತ್ತಾ? ಸರ್, 100% ಅದರಲ್ಲಿ ಯಾವುದೇ ಥರದಂಥ ಬದಲಾವಣೆ ಇಲ್ಲ. ನಮ್ಮ ನಿಲುವಿನಲ್ಲಿ ಯಾವುದೂ ಬದಲಾವಣೆ ಇಲ್ಲ. 38 ತಿಂಗಳ ಹಿಂಬಾಕಿ 1/1/2024 ವೇತನ ಒಪ್ಪಂದ ಏನಿದೆ ಇದರಲ್ಲಿ ಬದಲಾವಣೆ ಏನಿಲ್ಲ. ಅನಂತ್ ಸುಬ್ರಹ್ಮಣ್ಯ ಅವರ ಕನಸು ಸಹ ಅದೇ ಆಗಿತ್ತು. 1/1/24 ವೇತನ ಒಪ್ಪಂದ ಏನಿದೆ 1957ರಿಂದ ಸಹ ಪಾಲನೆ ಮಾಡ್ಕೊಂಡ್ಬಂದಿರತಕ್ಕಂಥ ಸಂಸ್ಥೆ ನಿಯಮಾವಳಿಗಳನ್ನ ಇವತ್ತು ಯಾರೋ ಒಬ್ಬರು ಬಂದು ಗಾಳಿಗೆ ತೂರ್ತೀನಿ ಅಂತಂದರೆ ಅದು ಯಾವುದನ್ನು ಸಹ ನಾವು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. 4 ವರ್ಷದ ವೇತನ ಒಪ್ಪಂದ ಏನಿದೆ ಅದು ಜಾರಿ ಆಗಲೇಬೇಕು ಸರ್. ಅದರಲ್ಲಿ ರಾಜಿ ಅಂತಕ್ಕಂಥದ್ದಿಲ್ಲ. 38 ತಿಂಗಳ ಹಿಂಬಾಕಿಯನ್ನು ಸರ್ಕಾರ ಏನು ಇವತ್ತು 26 ತಿಂಗಳು ಕೊಡೋದಕ್ಕೆ ಒಪ್ಕೊಂಡಿದೆ. ಇನ್ನು 12 ತಿಂಗಳು ಕೂತು ಮಾತಾಡಿ ಬಗೆಹರಿಸ್ಕೊಡ್ಬೇಕು ಅಂತಕ್ಕಂಥ ನಾವು ಮನವಿ ಮಾಡ್ತೀವಿ ಸರ್. ಇದಿಷ್ಟು ಸಾರಿಗೆ ನೌಕರರು ಹೇಳ್ತಾ ಇರುವಂತಹ ಮಾತು. ನಮ್ಮ ಬೇಡಿಕೆ ಈಡೇರಿಸುವಂಥ ವಿಚಾರದಲ್ಲಿ ಸೊ ನಮ್ಮ ಬೇಡಿಕೆಗಳಲ್ಲಿ ಯಾವುದೇ ರೀತಿಯಾದಂತಹ ರಾಜಿ ಇಲ್ಲ. ನಮ್ಮ ಬೇಡಿಕೆಗೆ ಸರ್ಕಾರ ಸ್ಪಂದಿಸಿದರೆ ಮಾತ್ರ ನಾವು ಮುಷ್ಕರದಿಂದ ಹಿಂದೆ ಸರಿತೀವಿ. ಇಲ್ಲ ಅಂತಂದರೆ ಮುಂದಿನ ಸಮಯದಲ್ಲಿ ಆಗುವಂತಹ ಎಲ್ಲ ಅನಾಹುತ ಅಂದರೆ ಬಸ್ಗಳು ಸ್ಥಗಿತಗೊಂಡೋದಕ್ಕೆ ಸರ್ಕಾರನೇ ನೇರ ಹೊಣೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಉಲ್ಲಾಸ ಕಿರ್ವಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.